ನರದನ್ನು ಹೊಡ್ತೈತಲ್ರಿ ಅದು ರಕ್ತ ಸರ್ಕ್ಯುಲೇಷನ್ ಕಮ್ಮಿ ಇರೋದ್ರಿಂದ ಬ್ಯಾಕ್ ಪೇನ್ ಬಗ್ಗಿದ್ರೆ ಜಾಸ್ತಿ ತ್ರಾಸ ಆಕೈತೆ ಅವ್ರಿಗೆ. ರಾಯಚೂರಿಂದ ಇಲ್ಲಿಗೆ ಬಂದೀವಿ ನೋಡ್ರಿ. ಏನು ಮಾಡ್ಬೇಕು, ಎಲ್ಲಿ ಕಡಿಮೆ ಮತ್ತೆ ಎಲ್ಲಿ ಇಲ್ಲ. ದವಾಖಾನಿಗೆ ಆದ್ರೆ ಲಕ್ಷಾನುಗಟ್ಟಲೆ ಬಡವ್ರು ಏನು ಮಾಡ್ತೀವಿ, ಎಲ್ಲೇ ಕೊಟ್ಟಲ್ಲಿ ಒಂದು ಸ್ವಲ್ಪ ಕಡಿಮೆ ಆಗಲ್ಲ ಅಂತ ಇದಿಷ್ಟು ದೂರ ಬಂದೀವಿ ನೋಡಿ. ಅಲ್ಲಿ ಇವಾಗ ನೀವು ಔಷಧಿ ಕೊಟ್ಟಿರ್ತೀರಾ, ಇವರು ಹಾಸ್ಪಿಟಲ್ಗೆ ಅಲ್ಲೂ ಮೆಡಿಸಿನ್ ತಗೊಂಡಿದ್ರೆ ಒಟ್ಟಿಗೆ ತಗೋಬಹುದಾ? ತೊಗೊಬೋದು ಅವ್ರಿಗೆ. ಅವ್ರದ್ದು ತೊಗೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ, ಎರಡು ಒಟ್ಟಿಗೆ ತೊಗೊಬೋದು ಇಲ್ಲ. ನಮ್ಮದು ಗಿಡಮೂಲಿಕೆ ಆಗ್ತೈತೆ ಅಲ್ರಿ, ಹಂಗಾಗಿ ನಮ್ಮ ಸೈಡ್ ಎಫೆಕ್ಟ್ ಯಾವುದೂ ಆಗಲ್ಲ. ಈ ಡಿಸ್ಕ್ನೊಳಗಡೆ ನೈಟಾಗಿ ಒಂದು ಸ್ವಲ್ಪ ನರ ಹತ್ತಿಸಿಡ್ದೈತಿ, ಅದ್ರಿಗೋಸ್ಕರನೇ ರಕ್ತ ಸರ್ಕ್ಯುಲೇಷನ್ ಒಂದು ಸ್ವಲ್ಪ ಕಮ್ಮಿ ಇರೋದ್ರಿಂದ ಆತಗೆ ಬ್ಯಾಕ್ ಪೇನ್ ಶುರು ಆಗಿದೆ ಅಷ್ಟೇ. ಅದು ಮಿನಿಮಮ್ ನಮ್ಮ ಕಡೆ 1-1.5 ತಿಂಗಳ ರೆಡಿ ಆಗ್ತೈತೆ ಅಷ್ಟೇ. ಅದು ಈಗ ಉದಾಹರಣೆ ಇಲ್ಲೇ ಒಂದು ಎಲುಬು ಇದೆ, ಕೈ ಎಲುಬು ಅಂದರೆ ಇಲ್ಲಿ ಒಂದು ಹೋಳು ಇಲ್ಲೊಂದು ಹೋಳು 3 ಎಲುಬು ಮುರಿದು ಇದು ಪೀಸ್ ಕಡೆಗಿತ್ತಂದ್ರೆ ಪರವಾಗಿಲ್ಲ, ಆರಾಮಾಗ್ತೈತೆ. ಆರಾಮಾಗಿದೆ. ಈಗ ಯಾವ ರೀತಿಯಾಗಿ ಮೊದಲು ಯಾವ ರೀತಿಯಾಗಿ ಕೆಲಸ ಮಾಡ್ತಿದ್ನೋ ಅದೇ ರೀತಿಯಾಗಿ ಕೆಲಸ ಮಾಡೋದು. ಅದು ಇವಾಗೆಲ್ಲ ರೂಢಿ ಆಗ್ಬಿಡುತ್ತೆ. ಚಿಕ್ಕ ವಯಸ್ಸಿಂದ ಇಷ್ಟು ಹಿಡಿದ್ರೆ ಇಲ್ಲೇ ಇದೈತೆ ಅಂತ ಹೇಳ್ಬಿಡ್ತೀವಿ. ಅಲ್ಲಿ ಇವೆಲ್ಲ ಏನಾಗ್ತಾವ್ರಿ, ಒಂದು ಸ್ವಲ್ಪ ಸ್ಕಿಡ್ ಆದರೆ ಸಾಕು, ಮೇನ್ ಹೋಗೋದೆ ಬಾಲ್ಸ್. ಯಾವುದೇ ಅವ್ರಿಗೆ ಚಾರ್ಜಸ್ ಇರಲ್ರಿ. ನಾವು ಮಿನಿಮಮ್ ಅಂದರೆ ಒಬ್ರಿಗೆ 1 ವಾರಕ್ಕೆ ಔಷಧ ಕೊಡ್ತೀವಿ. 1 ವಾರದ ಔಷಧ 300 ರೂಪಾಯಿ ಇರ್ತೈತೆ ರೀ. ಒಂದು ವೇಳೆ ಅವರು ಅದು ಇಲ್ಲ ಅಂದ್ರೆ ಪರವಾಗಿಲ್ಲ, ಎಲ್ಲಿ ಕಂಡೀಷನ್ ಏನಿಲ್ಲ ಅಂಥ ಪ್ರಜ್ಞೆ ಇರೋ ಪೇಷಂಟ್ಗಳು ಯಾವುದೇ ಥರ ಇದೇ ಇರಲಿ ಅವಂತ ನಾವೇನು ನೋಡಿ ರೆಡಿ ಮಾಡ್ತೀವಿ, ಯಾವುದೇ ಮೂಳೆ ಇರಲಿ. ವೀಕ್ಷಕರೇ, ನಿಮಗೆಲ್ಲ ಗೊತ್ತೇ ಇದೆ, ಡಿಜಿಟಲ್ ಮಾಧ್ಯಮದಲ್ಲಿ ನಾವು ವಿಡಿಯೋ ಮಾಡೋದು ನಮ್ಮ ಕನ್ನಡಿಗರಿಗೆ ಉಪಯೋಗ ಆಗಲಿ ಅಂತ. ಆ ರೀತಿಯಾಗಿ ಕರ್ನಾಟಕದಲ್ಲಿರುವಂಥ ವಿವಿಧ ಜಿಲ್ಲೆಯಲ್ಲಿರುವಂತಹ ಸಾಮಾನ್ಯ ಬಡ ಕುಟುಂಬದ ಜನರಿಗೆ ಉಪಯೋಗ ಆಗಲಿ ಅನ್ನೋ ಉದ್ದೇಶದಿಂದ ನಾನು ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ. ಈ ವಿಡಿಯೋದ ಉದ್ದೇಶ ಏನಪ್ಪ ಅಂದರೆ ಆಯುರ್ವೇದಿಕ್. ಮನುಷ್ಯನ ದೇಹದಲ್ಲಿ ಯಾವುದೇ ಮೂಳೆ ಮುರಿತ ಆದರೂ ಕೂಡ ಅದಕ್ಕೆ ಉತ್ತಮವಾದ ಚಿಕಿತ್ಸೆ ಕೊಡುವಂಥ ಧನ್ವಂತರಿ ಆಯುರ್ವೇದಿಕ್ ಸೆಂಟ್ರಿಗೆ ಬಂದಿದ್ದೀನಿ. ಧನ್ವಂತರಿ ಆಯುರ್ವೇದಿಕ್ ಸೆಂಟರ್ ಹೈಟೆಕ್ ಆಗಿಲ್ಲ, ಪಕ್ಕಾ ನಾಟಿ ವೈದ್ಯರು. ಸರಿಸುಮಾರು 85 ವರ್ಷದಿಂದ ವಂಶ ಪರಂಪರೆಯಾಗಿ ಬಂದಿರುವಂತಹ ಧನ್ವಂತರಿ ಆಯುರ್ವೇದಿಕ್ ಸೆಂಟರ್ ಇದು ಕನಕಗಿರಿಯ ಸಿಟಿ ಸೆಂಟ್ರ್ ಪಾಯಿಂಟಲ್ಲಿದೆ. ಅಲ್ಲಿ ಹೋಗಿ ಯಾವ ರೀತಿ ಚಿಕಿತ್ಸೆನ ಕೊಡ್ತಾರೆ, ಯಾವ ರೀತಿ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ಕೊಡ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಬನ್ನಿ ಸ್ನೇಹಿತರೆ, ಎಲ್ರಿಗೂ ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ. ಸರ್, ಆ್ಯಕ್ಚುಲಿ ಏನು ಮಾಡ್ತಾ ಇದ್ದೀರಾ, ಯಾವುದೇ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಾ? ಮೇಡಮ್ ಇದು ಬ್ಯಾಕ್ ಪೇನ್, ಇವ್ರದ್ದು ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿ ನರದು ಪ್ರಾಬ್ಲಮ್ ಇರೋದಕ್ಕೆ ಇವ್ರಿಗೆಲ್ಲ ನಾವು ಎಳ್ಳೆಣ್ಣೆ, ಸಾಸಿವೆಣ್ಣೆ, ಒಂದು ತೈಲ ಬರ್ತೈತಿ, ಅದು ಆಯಿಲ್ ಹಾಕಿ ಮಸಾಜ್ ಮಾಡ್ತೀವಿ ಡೈಲಿ. ನಾವು ವಾರ ಎಣ್ಣೆ ಇವ್ರಿಗೆ ಊರಿಗೆ ಹೋಗೋಕೆ 1 ವಾರದ ಕೊಡ್ತೀವಿ. ಡೈಲಿ ನಾವು ಕೂಡ ಇಲ್ಲಿ ಬರೋ ಪೇಷಂಟ್ಗೆಲ್ಲ ಅದೇ ಆಯಿಲೇ ಯೂಸ್ ಮಾಡೋದು. ಇವ್ರಿಗೆ ಮನೆಯಾಗ ಡೈಲಿ ಅಲ್ಲಿ 2 ಟೈಮ್ ತಿಕ್ಕಕ್ಕೆ ಹೇಳ್ತೀವಿ. 2 ಟೈಮ್ ಈ ಸೇಮ್ ತಿಕ್ಕಿ ಬೆಳಗ್ಗೆ ಬಿಸಿನೀರು ಹಾಕ್ಬೇಕು. ಅವರು ಬಿಸಿನೀರು ಜಳಕ ಮಾಡ್ಬೇಕು, ಅಂದರೆ ಆರಾಮಾಗ್ಬಿಡ್ತೈತೆ ರೀ ಎಲ್ಲ. ಎಷ್ಟು ದಿನ ಈ ರೀತಿ ಮಾಡಬೇಕು? ಮಿನಿಮಮ್ ಒಂದು 25 ದಿನ ರೀ ಅಷ್ಟೇ. 25 ಡೈಲಿ 2 ಟೈಮ್, ಬೆಳಗ್ಗೆ ಸಾಯಂಕಾಲ 2 ಟೈಮ್. 2 ಟೈಮ್ ತಿಕ್ಕಿದ್ರೆ ಸಾಕು, ಆರಾಮಾಗ್ಬಿಡ್ತಾರೆ ಅವರು. ಇದು ಗಿಡ ಮೂಲಿಕೆನೇ ಕೊಡ್ತೀವಿ ತಿಕ್ಕಿದ ಮೇಲೆ. ಹಾಂ, ಬ್ಯಾಕ್ ಪೇನ್ ನರದನ್ನು ಹೊಡ್ತೈತಲ್ರಿ ಅದು ರಕ್ತ ಸರ್ಕ್ಯುಲೇಷನ್ ಕಮ್ಮಿ ಇರೋದ್ರಿಂದ ಬ್ಯಾಕ್ ಪೇನ್ ಬಗ್ಗಿದ್ರೆ ಜಾಸ್ತಿ ತ್ರಾಸ ಆಕೈತೆ ಅವ್ರಿಗೆ. ಹಂಗೆ ಆಗ್ಬಾರ್ದು ಅಂತೇಳಿ ಅವ್ರಿಗೆಲ್ಲ ಔಷಧ ಎಲ್ಲ ಕೊಡ್ತೀವಿ. ಹಾಂ, ಕಡಿಮೆ ಆಗ್ತದೆ. ಈಗ ಅದು ಮತ್ತು ನರ ಏನಾರು ನೈಟಾಗಿ ಹಿಂಗೆ ಹತ್ತಿಚಿಡಿದ್ರೆ ಇಮ್ಮಿಡಿಯೇಟ್ಲಿ ಅವ್ರಿಗೆ ನೋವು ಸ್ಟಾರ್ಟ್ ಆಗ್ತೈತೆ ರೀ. ಮತ್ತು ಅದು ಸ್ಟಾರ್ಟ್ ಆದಾಗ ನಾವು ಇದ್ರಾಗ ಮಸಾಜ್ ಮಾಡೋಕ್ಕೆ ಆಯಿಲ್ ಕೊಡ್ತೀವಿ. ಮತ್ತು ಆರಾಮಾಗ್ತೈತೆ. ಅದಕ್ಕೆ ಏನು ಇಷ್ಟೇ ದಿನ ಆಗ್ಬೇಕಂಬುದು ಏನಿಲ್ಲ. ಬ್ಯಾಕ್ ಪೇನ್ ಒಳ್ಳೆ ಹಳೆ ನೋವು ಇದ್ರೂ ಪರವಾಗಿಲ್ಲ, ಆರಾಮಾಗತ್ತೆ. ಇಲ್ಲ ಟೈಮ್ ಏನಿಲ್ಲ ರೀ. ಆಮೇಲೆ ಬೇಗ ಬಂದ್ರೂ ಇನ್ನೂ ಉತ್ತಮ. ಬೇಗ ಗುಣ ಆಗ್ತೈತಿ. ಅವ್ರು ಎಷ್ಟು ಲೇಟಾಗಿ ಬಂದಿರ್ತಾರೆ ಅಷ್ಟು ಟೈಮ್ ತೊಗೊಂಡಿತ್ತು ಅಂದರೆ. ಹೌದು ಮುಂಚೆನೆ ಫಸ್ಟಿಗೆ ತೊಗೊಂಡೆ ಅಂದರೆ ಇನ್ನೂ ಗುಣ, ಅಂದರೆ ಮುಂದೆ ಒಳ್ಳೆ ನೋವು ಬರೋಕ್ಕೆ ಚಾನ್ಸಸ್ ಇರಲ್ಲ. ತೊಗೊಬೋದು ಅವ್ರಿಗೆ. ಅವ್ರದ್ದು ತೊಗೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ, ತೊಗೊಬೋದು ಇಲ್ಲ. ನಮ್ಮದು ಗಿಡಮೂಲಿಕೆ ಆಗ್ತೈತೆ ಅಲ್ರಿ, ಹಂಗಾಗಿ ನಮ್ಮ ಸೈಡ್ ಎಫೆಕ್ಟ್ ಯಾವುದೂ ಆಗಲ್ಲ. ಈಗ ಬಾಡಿಯಲ್ಲಿ ಯಾವುದೇ ಪಾರ್ಟ್ಸ್ ಆಗಲಿ, ಅದು ಯಾವುದೇ ಮೂಳೆ ಮುರಿಲಿ, ಅದು ವಾಪಸ್ ಅಂತ ಕಳ್ಸಂಗಿಲ್ಲ. ಪ್ರತಿಯೊಂದು ಪೇಷಂಟು ಹಿಡ್ಕೊಂಡು ನೋಡ್ತೀವಿ ನಾವು. ಮೇನ್ ಅವ್ರಿಗೆ ಪ್ರಜ್ಞೆ ಇರ್ಬೇಕು ಅಷ್ಟೇ. ನಮಗೆ
ಬ್ಲಡ್ ಹೋಗಿ ಜಾಸ್ತಿ ಅವ್ರಿಗೆ ಪ್ರಜ್ಞೆ ಇರಲಾರ್ದ BP ಕಮ್ಮಿ ಆಗಿ ಆ ಥರ ಇದ್ರೆ ಪೇಷಂಟ್ ಹಿಡಿಗಿಲ್ಲ ನಾವು. ಆಮೇಲೆ ಆ ಥರ ಇದ್ರೆ ಲೋಕಲ್ ಚೆನ್ನಾಗಿರೋ ಡಾಕ್ಟರ್ ಕಡೆ ಹೇಳಿ ಕಳಿಸ್ತೀವಿ. ಈ ಥರ ಇದ್ರೆ ಇಂಥ ಡಾಕ್ಟರ್ ಅದ ನಮ್ಗೆ ಎಲ್ಲಿ ಚೆನ್ನಾಗಿರ್ತೈತಿ ಅವ್ರು ಒಳ್ಳೆ ಎಲ್ಲಿ ಟ್ರೀಟ್ಮೆಂಟ್ ಒಳ್ಳೇದು ಎಲ್ಲಿ ಸಿಗ್ತೈತೆ ಅಂತೇಳಿ ಹೇಳಿ ಕಳಿಸ್ತೀವಿ ನಾವು. ನಮಗೆ ಅವ್ರಿಗೆ ಪ್ರಜ್ಞೆ ಇದ್ರೆ ಸಾಕು. ಅಂಥ ಪ್ರಜ್ಞೆ ಇರೋ ಪೇಷಂಟ್ಗಳು ಯಾವುದೇ ಥರ ಇದೇ ಇರಲಿ ಅವಂತ ನಾವೇನು ನೋಡಿ ರೆಡಿ ಮಾಡ್ತೀವಿ, ಯಾವುದೇ ಮೂಳೆ ಇರಲಿ. ತುಂಬಾ ಸೀರಿಯಸ್ ಕೇಸ್ ಯಾವ್ದು ಬಂದಿತ್ತು ಸರ್? ತುಂಬಾ ಸೀರಿಯಸ್ ಅಂದ್ರೆ ಮೂಳೆ ಮುರಿದು ಇಲ್ಲಿದ್ದಲ್ಲಿ ಹಿಡಿದು ಇಲ್ಲಿವರೆಗೂ ತುಂಡಾದ್ರೂ ಪರವಾಗಿಲ್ಲ, ಅದು ಸೀರಿಯಸ್ ಮತ್ತೆ. ಆ ಥರ ಯಾವುದೇ ಮೂಳೆ ಮುರಿಲಿ ಅದು ಈಗ ಉದಾಹರಣೆ ಇಲ್ಲೇ ಒಂದು ಎಲುಬು ಇದೆ, ಕೈ ಎಲುಬು ಬಂದ್ರೆ ಇಲ್ಲಿ ಒಂದೋಳು ಇಲ್ಲೊಂದೋಳು 3 ಎಲುಬು ಮುರಿದು ಇದು ಪೀಸ್ ಕಡೆಗಿತ್ತಂದ್ರೆ ಪರವಾಗಿಲ್ಲ, ಆರಾಮಾಗ್ತದೆ. ನಿಮಗೆ ಮುಟ್ಟಿದ ತಕ್ಷಣನೇ ಗೊತ್ತಾಗುತ್ತಲ್ಲ, ಅದು ಹೇಗೆ? ಅದು ಗೊತ್ತಾಗ್ತೈತಿ. ಹಿಂದಕ್ಕೆ ನಮ್ಮ ಹಿರಿಯರೆಲ್ಲ ಈ ತರ ಹಿಡಿದ್ರೆ ಎಲುಬು ಈ ತರ ಸಿಗ್ತೈತಿ, ಇದೇ ನರ ಇಲ್ಲಿ ಇರ್ತೈತಿ ಅಂತಂದು ಹೇಳಿ ಅವ್ರು ನಮ್ಗೆಲ್ಲ ಬಾಯಿ ಮಾತಲ್ಲಿ ಹೇಳಿ ಏನ್ ಪುಸ್ತಕದಲ್ಲಿ ನಾನು ಇತ್ತೀಚೆಗೆ ನಾವು ಓದಿದಾರಲ್ಲ ಇವಾಗ ಸ್ವಲ್ಪ ಓದಿದ್ವಿ. ಬಟ್ ಆ ಪುಸ್ತಕದಾಗೆ ನಾವು ನೋಡಿ ಮಾಡಕ್ ಆಗಲ್ರಿ ಇದನ್ನ. ಹಿಂದಿಂದು ನಮ್ಮ ತಂದೆಯವ್ರು ಅದು ಹಿಡ್ಕೊಂಡು ನೋಡಿದ್ರೆ ಇಂಥದೇ ನರ ಇಲ್ಲಿ ಇರ್ತೈತೆ ಅಂತೇಳಿ ನಮ್ಗೆಲ್ಲ ತಿಳಿಸಿದ್ದಾರೆ. ಅವ್ರ ಪಕ್ಕಕ್ಕೆ ನಾವು ಸಣ್ಣರಿದ್ದಾಗಿದ್ದ ಕೂಡ ಅವರು ಈ ತರ ಇದೇ ಮೂಳೆ ಹಿಂಗಂತ ಕೈ ಹಿಡಿದು ನಮ್ಗೆಲ್ಲ ತೋರಿಸಿ ಇವಾಗ ಅವ್ರದೇ ನಾವು ಕಂಟಿನ್ಯೂ ಮಾಡ್ಕೊಂಡು ಹೊಂಟಿದ್ವಿ. ಈಗ ಆಂಧ್ರ ತೆಲಂಗಾಣ ಬೌಂಡ್ರಿ ಮೇಡಮ್, ನಮ್ಮ ರಾಯಚೂರು ತಾಲೂಕು ರಾಯಚೂರು ಡಿಸ್ಟಿಕ್ ಮೇಡಮ್. ರಾಯಚೂರಿನಿಂದ 30 ಕಿಲೋಮೀಟ್ರ್ ಆಗ್ಬೋದು ಮೇಡಮ್. ನಮ್ಮ ಊರು ಡಿಪ್ನೂರು ಅಂತ ಹೇಳಿ ಕಾಶಿ ನಮ್ದು ತೆಲಂಗಾಣ ಬೌಂಡ್ರಿ ಮೇಡಮ್. ಆಂಧ್ರಕ್ಕೆ ಮತ್ತು ನಮ್ಮ ಊರಿಗೆ 3 ಕಿಲೋಮೀಟ್ರ್. ನಮ್ಮ ಮಾವಾಗ ಆರಾಮಾಗಿದ್ದಿಲ್ಲ ಮೇಡಮ್, ಟ್ಯಾಕ್ಟರ್ ಮೇಲಿಂದ ಬಿದ್ದಿದ್ರೆ ಇವೆಲ್ಲ ಫುಲ್ಲು ಹಾಸ್ಪಿಟ್ಲಿಗೆ ತೋರಿಸೋನು ಏನಾಗಿದ್ದಿಲ್ಲ ಅವ್ರಿಗೆ. ಆದರೆ ನಮ್ಗೆ ಯಾರನ್ನೋ ಒಬ್ರು ಪುಣ್ಯಾತ್ಮನ ಕೇಳಿ ನಾವು ಈ ರೀತಿ ಊರಪ್ಪ ಗೂಡೂರು ಹೋಗ್ರಿ ಅವ್ರು ಇರ್ತಾರ ಅಂತ ಹೇಳಿದ್ರು. ನಾವು ಈ ನಮ್ಮ ಮಾವನ ಕರ್ಕೊಂಡ್ಬಂದು ಬಂದಿದ್ವಿ. ಆದರೆ ಇವ್ರಿಗೆ ಇಲ್ಲಿವರೆಗೆ ಒಂದೇ ಸತಿ ಬಂದಿದ್ವಿ, ಅಲ್ಲೇ ಕಟ್ ಮೇಡಮ್, ಆರಾಮಾಗಿದೆ. ಈಗ ಯಾವ ರೀತಿಯಾಗಿ ಮೊದಲು ಯಾವ ರೀತಿಯಾಗಿ ಕೆಲಸ ಮಾಡ್ತಿದ್ನೋ ಅದೇ ರೀತಿಯಾಗಿ ಕೆಲಸ ಮಾಡಕತ್ತೀನಿ ಈಗ. ಆಮೇಲೆ ನಾನು ಒಂದು 2 ಇಯರ್ಸ್ ಮೇಡಮ್ 2021ರಿಂದ ನನಗೆ ಬೆನ್ನು ನೋವು ಅಂತ ಹೇಳ್ತಿ ಸಿಗ್ತಿ ಮೇಡಮ್. ನಾನು ಆಂಧ್ರಕ್ಕೆ ಹೋಗಿ ತೋರಿಸೀನಿ, ನಮ್ಮ ರಾಯಚೂರಾಗೂ ತೋರಿಸೀನಿ ಮೇಡಮ್, ಸುರಕ್ಷಾ ಹಾಸ್ಪಿಟಲಲ್ಲಿ. ಆದ್ರೂ ಕಡಿಮೆ ಆಗಲಿಲ್ಲ ಮೇಡಮ್. ಇದೇನಂತ ಹೇಳಿದ್ರೆ ಆಯ್ತಪ್ಪ ನೀನು ಅವಾಗ ಕರ್ಕೊಂಡೋಗಿದ್ದಲ್ಲ, ಈಗ ಹೋಗಿ ಅಲ್ಲಿಗೆ ಹೋಗಿ ಕರ್ಕೊಂಬರಬ್ಬ ಅಂತ ಹೇಳಿ ಬಂದಿದ್ವಿ ಮೇಡಮ್. ಈಗ ನಾವು ಇದು MRF ತೆಗಿಸಿ ಮೇಡಮ್. ಇಲ್ಲಿ ಅವ್ರು ಏನಂತ ಹೇಳಕತ್ತಾರ, ನಮ್ಗೆ ಕ್ಯಾಲ್ಸಿಯಂ ಇಲ್ಲಪ್ಪ ಅಂತ ಹೇಳಕತ್ತಾರ ಅವರು. ಆ ಥರ ಏನು ಪ್ರಾಬ್ಲಮ್ ಇಲ್ಲ ರೀ. ಇದು ನಮ್ಮ ಇದರಲ್ಲಿ ಮೇನ್ ಡಿಸ್ಕ್ ಬರ್ತೈತಿ. ಈ ಡಿಸ್ಕ್ನೊಳಗಡೆ ನೈಟಾಗಿ ಒಂದು ಸ್ವಲ್ಪ ನರ ಹತ್ತಿಸಿಡ್ದೈತಿ. ಅದ್ರಗೋಸ್ಕರನೇ ರಕ್ತ ಸರ್ಕ್ಯುಲೇಷನ್ ಒಂದು ಸ್ವಲ್ಪ ಕಮ್ಮಿ ಇರೋದ್ರಿಂದ ಆತಗೆ ಬ್ಯಾಕ್ ಪೇನ್ ಶುರು ಆಗಿದೆ ಅಷ್ಟೇ. ಅದು ಮಿನಿಮಮ್ ನಮ್ಮ ಕಡೆ 1-1.5 ತಿಂಗಳ ರೆಡಿ ಆಗ್ತೈತೆ ಅಷ್ಟೇ. ಅಷ್ಟೇ, ಏನು ನಾರ್ಮಲ್ ಆಗಿ. ಅಂತ ಬರೀ ದೊಡ್ಡದೇನಿಲ್ಲ. ನಮ್ಮ ತಾತನ ಕೇಳಕತ್ತೀವಿ, ಆಯ್ತಪ್ಪ ಅಷ್ಟೊಂದು ಅವಶ್ಯಕತೆ ಇರಂಗಿಲ್ಲ, ನೀವು ಬಡವರು ಇದ್ದೀರಿ ಅಂತ ಹೇಳಕತ್ತೀವಿ. ನಾವು ಬಡವ್ರಿ ಮೇಡಮ್. ಆಯ್ತಪ್ಪ ಅದು ಆಲ್ಮೋಸ್ಟ್ 1 ತಿಂಗಳು 1.5 ತಿಂಗಳು ಅಷ್ಟೊಳಗೆ ನೀನು ಕಡಿಮೆ ಮಾಡಿ ಅಂದ್ರೆ ಅವಾಗ ಹೇಳ ಅಂತ ಹೇಳಿದ್ರು ಅಷ್ಟೇ. ಇಲ್ಲಿ ನಮ್ಮ ಕಡೆ ಏನು ದೊಡ್ಡದಾಗಿ ಅಂತ ಮೂರು ಮೇಡಮ್ ಏನಿಲ್ಲ ಅಂದ್ರೆ ಒಂದು 10-12 ಜನ ಬಂದಿರೋದು ಮೇಡಮ್. ಆಲ್ಮೋಸ್ಟ್ ಒಬ್ಬರಿಗೂ ಕಡಿಮೆ ಆಗಿಲ್ಲಪ್ಪ ಅನ್ನೋರು ಯಾರು ಇಲ್ಲ ಮೇಡಮ್. ಎಲ್ಲರಿಗೂ ಆರಾಮಾಗಿಬಿಟ್ಟಿದೆ. ಚಿಕ್ಕ ಮಕ್ಕಳು ಬರ್ತಾರಲ್ಲ ಅವ್ರಿಗೆ ಯಾವ ರೀತಿ ಟ್ರೀಟ್ಮೆಂಟ್? ಚಿಕ್ಕ ಮಕ್ಕಳು ಎಲ್ಲರಿಗೂ ಒಂದೇ. ಇದು ನಾವು ದೊಡ್ಡವರಿಗೆ ಅಂದ್ರೆ 1 ವಾರದ ಔಷಧಿ 8 ದಿನದ್ದು ಕೊಟ್ಟಿರ್ತೀವಿ. ಅದರಲ್ಲಿ ಅರ್ಧ ಕೊಡ್ತೀವಿ ಔಷಧ, ನಾವು ಫುಲ್ ಕೊಡೋಕ್ಕಾಗಲ್ಲ. ಅದು ಫುಲ್ ಕೊಟ್ಟರೆ ಅವ್ರಿಗೆ ಸಣ್ಣ ಹುಡುಗರು ಇರ್ತಾರೆ, ಹೊಟ್ಟೆ ಜಾಡಿಸೋದು, ಅವು ಸ್ವಲ್ಪ ಸೈಡ್ ಏನು ಎಫೆಕ್ಟ್ ಏನು ಇರಲ್ಲ, ಬಟ್ ತಡ್ಕೊಳಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ಕೊಟ್ಟಿರ್ತೀವಿ ಔಷಧ ಆಯುರ್ವೇದಿಕ್ಕೆಲ್ಲ. ಇವಾಗ ಸ್ನಾನ ಮಾಡ್ಸಕ್ಕೆ ಮಕ್ಕಳು ಹೌದು ಎಲ್ಲಿ ಯಾವುದೇ ಆಗಲಿ ಈಗೆಲ್ಲ ಸೂಕ್ಷ್ಮ ಜನ ಚೇಂಜ್ ಆಗಿದ್ದಾರೆ. ಈ ಬಂಡೆ ಎಲ್ಲ ಸಾಪನ್ ಬಂಡೆ ಹಾಕಿರ್ತಾರ, ಏಜ್ ಆದ ತಾಯಿ ತಂದಿರ್ತಾರ ಮನೆಯಲ್ಲಿ, ಅವ್ರಿಗೆಲ್ಲ ಮೇನ್ ಏಜ್ ಆಗಿರ್ತೈತಿ. ಈಗ ಹೇಳಿದ್ರಿ ಮೊಣಕಲ್ ಸೌದಿರ್ತಾವ ಡಾಕ್ಟರ್ ಅಂತ ಹೇಳಿದ್ರು. ಹೌದು, ಮೊಣಕಲ್ ಸೌದಿರಲ್ಲ. ಇಲ್ಲೆಲ್ಲ ಎಣ್ಣೆ ಅಂಶ ಕಮ್ಮಿ ಆಗಿರೋದ್ರಿಂದ, ಶಕ್ತಿ ಕಮ್ಮಿ ಆಗಿರೋದ್ರಿಂದ ಇವೆಲ್ಲ ಏನಾಗ್ತಾವ್ರಿ, ಒಂದ್ ಸ್ವಲ್ಪ ಸ್ಕಿಡ್ ಆದ್ರೆ ಸಾಕು ಮೇನ್ ಹೋಗೋದೇ ಬಾಲ್ಸ್ ಗುಡುಗಿನಾಗ. ಈ ಜೇಂಟ ಕಟ್ ಆಗ್ತೈತಿ, ಇಲ್ಲ ಕ್ರಾಕ್ ಆಕೈತಿ, ಇಲ್ಲ ಗುಂಡು ಸೈಡ್ ಸೇರ್ತೈತಿ. ಅಂತವ್ ನಮ್ ಕಡೆ ಏನಾಗ್ತೈತಿ, ಇಲ್ಲಿ ಏನಾರ ಮುರಿದ್ರೆ ಅಂಗಾಲೆಲ್ಲ ಬ್ಯಾಂಡೇಜ್ ಹಾಕ್ತಿವಿ. ಆ ಕಾಲು ಎಳೆದು ಕೂಡಿಸಿ ಯಾವುದೇ ರೀತಿಯಲ್ಲಿ ಆ ಕಡೆ ಈ ಕಡೆ ಒಳ್ಳಾರಂಗ ಕರೆಕ್ಟಾಗಿ ಹಾಕಿದ್ಮೇಲೆ ಔಷಧ ಕೊಡ್ತೀವಿ. ನಮ್ಗೆ ಅದು ಔಷಧ ಕೊಟ್ಟರೆ 1ರಿಂದ 1.5-2 ತಿಂಗಳೊಳಗೆ ರೆಡಿ. ನಾವು ಹುಚ್ಚೋದು 15 ದಿನಕ್ಕೊಮ್ಮೆ 4 ಸಲ ಔಷಧ ಒಯ್ಯಕ್ಕೆ ಬರ್ರಿ ಅಂತ ಹೇಳ್ತೀವಿ. ಯಾಕಂದ್ರೆ ಅದು ಒಳ್ಳೆ ತಿಕ್ಕೋದಿಲ್ಲ, ನಾವು ಮುಟ್ಟಂಗಿಲ್ಲ, ಏನು ಮಾಡಂಗಿಲ್ಲ. 1 ಸಲ ಔಷಧ ಕೊಟ್ಟರೆ 1 ಸಲ ಬ್ಯಾಂಡೇಜ್ ಹಾಕಿದ್ರೆ 15 ದಿನಕ್ಕೊಮ್ಮೆ 4 ಸಲ ಬರ್ಬೇಕು. 4ನೇ ಸಲ ಪೇಷಂಟ್ ಕರ್ಕೊಂಡ್ಬಂದು ಅದು ಉಚ್ಚಿಕೊಂಡು ಹೋದ್ರೆ ಇಲ್ಲಿದ್ದರೆ ಅಡ್ಡಾಡ್ಕೊಂತ ರೆಡಿ ಹೋಗ್ತಾರೆ. ಅದ್ರ ಜೊತೆಗೆ ಇವಾಗ ವಯಸ್ಸಾದವ್ರಿಗೂ ನೀವು ಹೇಳಿದ್ರಿ ಮೂಳೆ ಸೌದೆ ಇರುತ್ತೆ ಅಂತ. ಇವಾಗ ಡಾಕ್ಟರ್ ಹೋದಾಗ ಅವ್ರು ಹೇಳ್ತಾರಲ್ಲ ಮೂಳೆ ಸೌದೆ ಇರುತ್ತೆ ಅಂತ ಹೇಳ್ತಾರೆ. ನೀವು ಮೂಳೆ ಸೌಯದೇ ಇಲ್ಲ, ಸವೇದೇ ಇಲ್ಲ ರೀ. ಅದು ನನ್ನ ಪ್ರಕಾರ ಕನ್ಫ್ಯೂಸ್ ಇದೆ. ಹೌದೌದು ಇಲ್ಲ. ಈಗ ಅದು ಅಲ್ಲಿ ಮೂಳೆ ಸೌದಿತ್ತಂದ್ರೆ ನಮ್ಮ ಹತ್ರ ಬಂದು ಗುಣ ಆದ್ರೆ ಮೂಳೆ ಏನು ಬೆಳಿತೈತೆ? ಅದು
ಅವ್ರು ಹೇಳೋ ಪ್ರಕಾರ ನಾನು ಹೇಳಿದ್ರೆ ಅವ್ರದೇ ನಾವು ಇದೆ ಅಂತ ಹೇಳಿ ಪಾಪ ಅವ್ರಾದ್ರೂ ಇದು ಮಾಡಿರ್ತಾರೆ, ಹಂಗೇನಿಲ್ಲ ಅವ್ರ ಬಗ್ಗೆ ಇದು ಮಾಡಕ್ ಬರಲ್ಲ, ಅವ್ರದ್ದು ಒಂದು ಇದು ಇರ್ತೈತಿ, ಅವ್ರ ಪ್ರಕಾರ ಹೇಳಿರ್ತಾರೆ ಇರ್ಬೋದು ಸಹೋದರ. ಅಂಥವೆಲ್ಲ ನಮ್ ಕೂಡ ಗುಣ ಆಗ್ತಾವ್ರಿ. ಊಟ ಆಯಿಲ್ ಕಂಟೆಂಟ್ ಕಮ್ಮಿ ಆದಂಗೆಲ್ಲ ಫೈನ್. ಅದು ಈಗೇನು ವಾತ ಅಂದಿವಲ್ರಿ, ಆ ಥರದಲ್ಲಿ ಅದು ಆಯಿಲ್ ಕಂಟೆಂಟ್ ಕಮ್ಮಿ ಆಯ್ತಂದ್ರೆ ಅದು ನಮ್ಗೆ ಜಾಯಿಂಟ್ ಪೈಮು ಎಲ್ಲ ಕೀಲೋವು ಎಲ್ಲ ಸ್ಟಾರ್ಟ್ ಆಗ್ತಾರ. ಆಂಧ್ರಕ್ಕೆ ತಿಕ್ಸ್ಕೊಂಬರಕ್ಕೆ ಹೋಗಿದ್ವಿ, ಅಲ್ಲಿ ಕಡಿಮೆ ಆಗ್ಲಿಲ್ರಿ. ಇಲ್ಲಿಗೆ ಬಂದಿಂದ 2 ಸಲ ಈಗ ಬರಾಕ ಒಂದು ಸ್ವಲ್ಪ ಕಡಿಮೆ ಆಗೈತಿ. ಏನಾಗಿತ್ತು ಆಕ್ಚುಲಿ? ಒತ್ಕೊಂಡು ಬಿದ್ದಿದ್ನೆ ಕಾಲೇದಾಗ, ಬುತ್ತಿ ತರಕ್ಕೆ ಹೋಗಿದ್ನೆ, ಕುಂತಿಳ್ದ ಏರಕ್ಕೆ ಹೋಗಿ ಅದು ಪಾಚ್ ಇರ್ತೈತಲ್ಲ ಅದ್ರಲ್ಲಸಿ ಒತ್ಕೊಂಡು ಬಿದ್ದ ಕಸಿ ಕಾಲು ಕೈ ಹೊಳಿಸೀನಿ. ಎಷ್ಟು ದಿನ ಆಯ್ತು ಇಲ್ಲಿ? ಇದು 3 ತಿಂಗಳಾಯ್ತು. ನನ್ನ ಕಾಯಿ ಬಾದ್ನ ಆಗಿ ಇಲ್ಲಿಗೆ ಬರೋಕೆ 1 ವಾರ ಆಯ್ತು. ಹೋದವಾರ ಹೋಗಿನಿ 8 ದಿನ ಆಯ್ತು. ಈಗ 2ನೇ ವಾರ ಬಂದಿದ್ದೆ. ನೋವು ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಆರಾಮಾಗೈತಿ. ಅಂದ್ರೆ 3 ತಿಂಗಳವರೆಗೂ ಬೇರೆ ಹಾಸ್ಪಿಟಲ್ ಎಲ್ಲ ಹಾಸ್ಪಿಟ್ಲಿಗೆ ಹೋಗಿಲ್ಲ, ಇದ್ರಂಗೆ ತಿಕ್ಸ್ಕೊಂಬರಕ್ಕೆ ಹೋಗಿದ್ನ ಕಡೆ ಬೇರೆ ಕಡೆ ಹೋಗಿದ್ದ, ಅಲ್ಲಿ ಕಡಿಮೆ ಆಗ್ಲಿಲ್ಲ. ಇಲ್ಲಿ ಬಂದಲ್ಲ ಸ್ವಲ್ಪ ಕಡಿಮೆ ಆಗೈತಿ. ಓಕೆ. ನಿಮ್ಮ ಹೆಸರು? ಎಲ್ಲಿಂದ? ಯಾವರು? ನಮ್ಮ ಶಿರ್ವಾರ ಜಲಾಲ್ಬಿ, ರಾಯಚೂರಿಂದ ಇಲ್ಲಿಗೆ ಬಂದೀವಿ ನೋಡ್ರಿ. ಏನು ಮಾಡ್ಬೇಕು, ಎಲ್ಲಿ ಕಡಿಮೆ ಮತ್ತೆ ಎಲ್ಲಿ ಇಲ್ಲ. ದವಾಖಾನಿಗೆ ಆದ್ರೆ ಲಕ್ಷಾನುಗಟ್ಲೆ ಬಡವ್ರು ಏನು ಮಾಡ್ತೀವಿ, ಎಲ್ಲೇ ಕೊಟ್ಟಲ್ಲಿ ಸ್ವಲ್ಪ ಕಡಿಮೆ ಆಗಲ್ಲ ಅಂತ ಇಷ್ಟು ದೂರ ಬಂದೀವಿ ನೋಡಲ್ಲಿ. ಹೌದು, ಎಲ್ಲ ವೈದ್ಯಕೀಯ ಇದರಲ್ಲಿ ನಮ್ಮ ಆಯುರ್ವೇದ ಅನ್ನೋದು ತುಂಬಾ ಹೆಸರುವಾಸಿ, ಮತ್ತೆ ಬೇಗ ಗುಣಮುಖ ಆಗುತ್ತಂತ ಅದಕ್ಕೋಸ್ಕರ ಇಲ್ಲಿಗೆ ಬಂದಿರಿ. ಮತ್ತೆ ಎಷ್ಟು ದಿನ ಹೇಳಿದಾರೆ ನೆಕ್ಸ್ಟ್ ಬರ್ಬೇಕಂತ? ಅವ್ರಿನ್ನ ಈಗ ಫಸ್ಟ್ನೇ ಬಂದ್ರೆ 3 ಸಲ ಬಾ ಅಂತ ಹೇಳ್ಯಾರಿ. ಈಗ 2 ಸಲ ಆಯ್ತು, ನೆಕ್ಸ್ಟ್ ಇನ್ನೊಂದು ಸಲ ಬಂದ್ರೆ ಆಯ್ತು. ಓಕೆ ಸರ್, ಆಕ್ಚುಲಿ ವಾತ ಏನಕ್ಕೆ ಬರುತ್ತೆ? ವಾತ ಬರೋದು ಮೇನ್ ನಾವು ತಿನ್ನೋ ಆಹಾರದಲ್ಲಿ ಫುಡ್ ಒಳಗಡೆ ಬರ್ತೈತ್ರಿ. ಆಲೂಗಡ್ಡೆ ಇವು ಒಂದಿಷ್ಟು ಐಟಮ್ಸ್ ಇರ್ತಾವೆ, ಆ ಥರ ಎಲ್ಲ ತಿನ್ನೋದ್ರಿಂದನೇ ವಾತ ಸ್ಟಾರ್ಟ್ ಆಗ್ತೈತ್ರಿ. ವಾತ ಬರೋದ್ರಿಂದ ಅಂಥವೆಲ್ಲ ಇಲ್ಲಿ ಬಂದು ಆರಾಮ ಕಡೆ. ಎಷ್ಟು ವಾರ ಆತ ನೀಗಿದು? 1 ವಾರ ಆತ. ಹೆಂಗೈತೆ ಹೋಗಿ ಪರವಾಗಿಲ್ಲ ಇವು ಹುಡುಗಿ ಗೊಳ್ಸು ದಿನ ಡೈಲಿ ಬೆಳಗ್ಗೆ ಸಾಯಂಕಾಲ 2 ಟೈಮು ಬೇಸ್ ಎಣ್ಣೆ ಹಚ್ಚಿ ಮನೇಲಿ ತಿಕ್ಬೇಕು. ಇದ್ರಂಗೆ 2 ಟೈಮ್ ತಿಕ್ಕೊಂಡು 1 ತಾಸು ಬಿಟ್ಟು ಬೆಳಗ್ಗೆ ಬಿಸಿನೀರು ಸ್ನಾನ ಮಾಡಿಸಿ ಎಳ್ದು ಇದ್ರಂಗೆ ತಿಕ್ಕು ಕುಂತೈತೆ ಅಣ್ಣ. ಏನು ಪರವಾಗಿಲ್ಲ, ಎಲ್ಲ ಫ್ರೀ ಆಗಿತ್ತು. ಈಗ ಅವಾಗಷ್ಟು ಹಿಂಗೆ ಆಡ್ತಿದ್ದಿಲ್ಲ, ಎಲ್ಲ ರೆಡಿ ಆಗ್ಬಿಡೈತೆ. ಇದೊಂದು ಎಣ್ಣೆ ಬಟ್ಲು ಹೋಲಾಕ್ಬಿಡೋದು. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.